ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು ವಿತ್ ಪ್ರಿನ್ಸೆಸ್ ಕಟ್ಟಲ್ಲಿ 2-3 ವೀಡಿಯೋಸ್ ಅನ್ನೋದು ಮಾಡಿ ಹಾಕಿದ್ದೀನಿ. ಆದರೆ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು 3 ಡಾಟ್ಸು ಅಥವಾ 4 ಡಾಟ್ಸಲ್ಲಿ ನಾನು ಯಾವುದೇ ರೀತಿ ಒಂದು ವೀಡಿಯೋನ ಹಾಕಿಲ್ಲ. ನನಗೆ ಕಮೆಂಟಲ್ಲಿ ಮ್ಯಾಮ್ 3 ಡಾಟ್ಸ್ ಅಥವಾ 4 ಡಾಟ್ಸಲ್ಲಿ ತೋರಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಈ ಬ್ಲೌಸು ಬಂದು ಬ್ಯಾಕ್ ಬೋಟ್ ನೆಕ್ ಇರುತ್ತೆ, ಫ್ರಂಟ್ ಬಂದು 4 ಡಾಟ್ ವಿತ್ ಬೆಲ್ಟ್ ಸಮೇತ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಬ್ಲೌಸು ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಸೇಮ್ ಈ ಬ್ಲೌಸ್ದು ಕಟಿಂಗ್ ವಿಡಿಯೋನೇ ನಾನು ತೋರಿಸ್ಕೊಡ್ತಾ ಇರೋದು. ನೋಡಿ, ಬ್ಯಾಕ್ ಈ ರೀತಿ ಡಿಸೈನ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ಬಂದು ಈ ರೀತಿ 4 ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿ ವಿತ್ ಶೇಪ್ ಬೆಲ್ಟ್ ಜೊತೆ ನಾನು ಬ್ಲೌಸ್ ಅನ್ನೋದು ಕಂಪ್ಲೀಟ್ ಮಾಡಿದ್ದೀನಿ. ಫ್ರೆಂಡ್ಸ್, ತುಂಬ ಈಸಿಯಾಗಿ ನೀವು ಕೂಡ ಬ್ಯಾಕ್ ಬೋಟು ವಿತ್ ಫ್ರಂಟ್ ಬಂದು 4 ಡಾಟ್ಸ್ ಅಥವಾ 3 ಡಾಟ್ಸಲ್ಲಿ ಕೂಡ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಯಾರಿಗೆಲ್ಲ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸೆಸ್ ಕಟ್ಟಿಂಗ್ ಅನ್ನೋದು ಇಷ್ಟ ಆಗೋಲ್ಲ ಅಂಥವರು ನೀವು 4 ಡಾಟೆಡ್ ಅಥವಾ 3 ಡಾಟೆಡ್ ಬ್ಲೌಸಲ್ಲಿ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕಲ್ಲಿ ಕಟ್ ಮಾಡ್ಕೋಬೋದು. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಬ್ಲೌಸ್ ಪೀಸ್ ಬಂದು ಈ ರೀತಿ ಬಂದಿದೆ. ಬ್ಲೌಸಲ್ಲಿ ಆಲ್ರೆಡಿ ಅವರು ರೆಡಿಮೇಡ್ ವರ್ಕ್ ಅನ್ನೋದು ಬಂದುಬಿಟ್ಟಿದೆ. ಸೊ ಕಸ್ಟಮರ್ ಮೆಜರ್ಮೆಂಟ್ಸು ಅವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತು 13.75, ಅಪ್ಪರ್ ಚೆಸ್ಟ್ 35, ಫುಲ್ ಬಾಸ್ 37, ವೇಸ್ಟ್ 29, ಆರ್ಮ್ ರೌಂಡ್ ಬಂದು 16.5, ಫುಲ್ ಶೋಲ್ಡರು 14, ಅವ್ರ ಬಸ್ಟ್ ಪಾಯಿಂಟು 9.5 ಇದೆ. ಸ್ಲೀವ್ಸ್ ಲೆಂತು, ಸ್ಲೀವ್ಸ್ ಇಷ್ಟು ಮೆಜರ್ಮೆಂಟ್ಸ್ನ ನಾನು ಬಾಡಿ ಮೆಜರ್ಮೆಂಟ್ಸ್ ಅನ್ನೋದು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 1 ಮೀಟರ್ ಲೈನಿಂಗಲ್ಲಿ ಫೋಲ್ಡಿಂಗ್ ಸೈಡ್ ಅನ್ನೋದು ನನ್ನ ಸೈಡಿಗೆ ಇಟ್ಕೊಂಡಿದ್ದೀನಿ. ಓಪನಿಂಗ್ಸ್ ಅನ್ನೋದು ನನಗೆ ಆಪೋಸಿಟ್ ಸೈಡ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಇದು ಫ್ರಂಟ್ ಹುಕ್ಸ್ ಬರೋದ್ರಿಂದ. ಸೊ ಬ್ಯಾಕ್ ಪಾರ್ಟನ್ನು ನಾವು ಡ್ರಾ ಮಾಡ್ತಿರೋದ್ರಿಂದ ಫೋಲ್ಡಿಂಗ್ ಸೈಡ್ ನನ್ನ ಸೈಡಿಗೆ ಇಟ್ಕೊಂಡಿದ್ದೀನಿ. ಫಸ್ಟು ಒಂದು ಬೇಸ್ ಲೈನನ್ನು ಡ್ರಾ ಮಾಡಿಕೊಂಡೆ. ಆ ಲೈನಿಂದ ಕೆಳಗಡೆಗೆ 1 ಇಂಚು ಶೋಲ್ಡರ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎನಿ ಸೈಜ್ ನೀವು 1 ಇಂಚು ಶೋಲ್ಡರ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ನೆಕ್ ಲೈನಲ್ಲಿ 2.5 ಇಂಚಸ್ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವರು ಶೋಲ್ಡರ್ ಬಂದು 14, ಅದರಲ್ಲಿ ಅರ್ಧ 7 ಇಂಚಸ್ಸು ಶೋಲ್ಡರ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ ಎರಡನ್ನೂ ಈ ರೀತಿ ಕ್ರಾಸಾಗಿ ಕನೆಕ್ಟ್ ಮಾಡ್ಕೋಬೇಕು. ಇವರ ಆರ್ಮ್ ರೌಂಡ್ ಬಂದು 16.5 ಡಿವೈಡೆಡ್ ಬೈ 2 ಮಾಡಿದ್ರೆ 8.25 ಬರುತ್ತೆ. ಅದರಲ್ಲಿ 1.75 ಇಂಚಸ್ನ ಮೈನಸ್ ಮಾಡಿದ್ರೆ 6.5 ಅನ್ನೋದು ಬರುತ್ತೆ. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರದಿಂದ 6.5 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಅನ್ನೋದು ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೋದು. ಈ ಲೈನು ನಮಗೆ ಚೆಸ್ಟ್ ಲೈನು. ಈಗ ನಾವು ಈ ಲೈನ್ ಮೇಲೆ ನಾವು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವರ ಬಸ್ಟ್ ಬಂದು 37 ಪ್ಲಸ್ 2 ಇಂಚಸ್ ಆ್ಯಡ್ ಮಾಡಿದ್ರೆ 39 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಬೇಕು. 9.75 ಇಂಚಸ್ ಅನ್ನೋದು ಬರುತ್ತೆ. ಸೊ ಅದರಲ್ಲಿ 1/4 ಇಂಚಿನ ಮೈನಸ್ ಮಾಡಿಕೊಂಡು 9.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವರ ಅಪ್ಪರ್ ಚೆಸ್ಟ್ ಬಂದು 35 ಆಗಿರೋದ್ರಿಂದ ಆರ್ಮ್ ಕರ್ವ್ ಲೈನ್ಗೆ 2 ಇಂಚಸ್ ಮೇಲೆ 4 ಪಾಯಿಂಟ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನೋಡಿ, ಫೋಲ್ಡಿಂಗ್ ಸೈಡಿಂದ ನಾವು ಆರ್ಮ್ ಕರ್ವ್ ಲೈನ್ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಆ ಪಾಯಿಂಟ್ಗೆ ಎಷ್ಟು ಬರುತ್ತೋ ನೋಡಿಕೊಂಡು ಸೇಮ್ ಇಂಚನ್ನು ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಚೆಸ್ಟ್ ಲೈನಿಂದ ಶೋಲ್ಡರ್ ಲೈನ್ಗೆ ಸ್ಟ್ರೈಟಾಗಿ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಈ ಆರ್ಮ್ ಕರ್ವ್ ಲೈನಲ್ಲಿ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚ್ ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ನೀಟಾಗಿ ನಾವು ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ರೀತಿ. ಈಗ ಒಂದ್ಸಲ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಇವ್ರ ಆರ್ಮ್ ರೌಂಡ್ ಬಂದು 16.5, ಅದರಲ್ಲಿ ಅರ್ಧ ಅಂದರೆ 8.25. ಸೊ ಬ್ಯಾಕಲ್ಲಿ ಕರೆಕ್ಟಾಗಿ ನಮಗೆ 8.25 ಬರಬೇಕು ಮತ್ತು ಫ್ರಂಟಲ್ಲಿ ಕೂಡ 8.25 ಅನ್ನೋದು ಬರಬೇಕು. ಕರೆಕ್ಟಾಗಿ ನನಗೆ ಮ್ಯಾಚ್ ಆಗ್ತಿದೆ. ಈಗ ನಾನು ಇವರ ರೆಡಿ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವೇನು ಸ್ಲೋಪ್ ತೊಗೊಂಡಿದ್ದೀವಿ ಅದರ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಬ್ಲೌಸ್ ರೆಡಿ ಲೆಂತು 13.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಬಂದು ನಮಗೆ ವೇಸ್ಟ್ ಲೈನ್ ಆಗಿರುತ್ತೆ. ಈ ರೀತಿ ಲೈನ್ ಹಾಕ್ಕೋಬೇಕು. ಇವರ ವೇಸ್ಟ್ ರೌಂಡ್ ಎಷ್ಟಿದೆ? 29 ಇದೆ. 29 ಡಿವೈಡೆಡ್ ಬೈ 4 ಮಾಡಿದ್ರೆ 7.25 ಬರುತ್ತೆ. ಫೋಲ್ಡಿಂಗ್ ಸೈಡಿಂದ 7.25ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ಸ್ಗೋಸ್ಕರ ಅರ್ಧ ಇಂಚ್ ಅಥವಾ ಒಂದು 3/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸಾಕು. 1 ಇಂಚು ಡಾಟ್ಸ್ ಏನು ಬೇಕಾಗಿರಲ್ಲ ಇಲ್ಲಿ. ಸೊ ಇಲ್ಲಿ ನಾನು ಒಂದು 3/4 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ 3/4 ಇಂಚು ಡಾಟ್ಗೋಸ್ಕರ ಮತ್ತು 2 ಇಂಚಸ್ಸು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೈನಿಂದ ವೇಸ್ಟ್ ಲೈನ್ಗೆ ರೀತಿ ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಕೆಳಗಡೆ 1/2 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವೇಸ್ಟ್ ಲೈನ್ ಹತ್ರ. ನಮಗೆ ಲೈನ್ ಈ ರೀತಿ ಕ್ರಾಸಾಗಿ ಬಂದಾಗ ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ, ನನಗೆ ಇಷ್ಟು ಕ್ರಾಸ್ ಅನ್ನೋದು ಸಿಗ್ತಾ ಇದೆ ಆರ್ಮೋಲ್ ಹತ್ರ. ನೀವು ಎಲ್ಲೇ ಆಗಲಿ ಲೈನ್ ಎಲ್ಲಿ ಕ್ರಾಸ್ ಬರುತ್ತೋ ಅಲ್ಲೆಲ್ಲ ನೀವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ ನಾನು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ.
ನಾವು ಆಗಲೇ ಮಾರ್ಕ್ ಮಾಡ್ಕೊಂಡಿದ್ದು ರೆಡಿ ಹಾರಮ್ ರೌಂಡ್ ಅನ್ನೋದು. ಈಗ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಹಾಗೆ ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಸ್ಕೇಲಲ್ಲಿ ನಮಗೆ ಲೈನ್ಸ್ ಅನ್ನೋದು ಇರುತ್ತೆ, ಅಂದರೆ 1/2 ಇಂಚು, 3/4 ಇಂಚು, 1 ಇಂಚ್ವರೆಗೂ ಈ ರೀತಿ ಲೈನ್ಸ್ ಅನ್ನೋದು ಇರುತ್ತೆ. ಸೊ ಈ ಸ್ಕೇಲ್ ಅನ್ನೋದು ನಿಮ್ಮ ಹತ್ರ ಇದ್ದರೆ ಇದನ್ನು ಗ್ರೇಡಿಂಗ್ ಸ್ಕೇಲ್ ಅಂತ ಕರಿತೀವಿ. ಈಸಿಯಾಗಿ ನೀವು ಪ್ರತಿ ಸಲ ಟೇಪನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಬೇಕಾಗಿರೋ ರೆಡಿ ಶೋಲ್ಡರ್ ಪಟ್ಟಿ ಬಂದು 2/4 ಇಂಚು. ನೋಡಿ, ನಾವು ಏನು ಕೆಳಗಡೆ ಲೈನ್ ಇರುತ್ತಲ್ಲ ಆ ಲೈನಲ್ಲಿ ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೋಬೇಕು 2/4 ಇಂಚ್ ಎಲ್ಲಿ ಬರುತ್ತೆ ಅಂತ. ಹಾಗೆ ಕೆಳಗಡೆ ಡೀಪ್ಗೋಸ್ಕರ ನಾನು 2/3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟ್ರೈಟಾಗಿ ನಾವಲ್ಲೊಂದು ಬೋಟ್ ನೆಕ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಹಾಗೆ ಈ ಕಸ್ಟಮರ್ಗೆ ಬ್ಯಾಕ್ ನೆಕ್ ಡೀಪ್ ಪಟ್ಟಿ ಬಂದು 3.5 ಇಂಚಿದೆ. ನೋಡಿ, ವೇಸ್ಟ್ ಲೈನ್ ಹತ್ರದಿಂದ 3.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಸ್ಟ್ರೈಟ್ ಲೈನ್ ಅನ್ನೋದು ಒಂದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಿರೋದ್ರಿಂದ ಎಕ್ಸ್ಟ್ರಾ ಏನೂ ಕೊಡೋ ಅವಶ್ಯಕತೆ ಇರೋದಿಲ್ಲ ಮಾರ್ಜಿನ್ಗೆ. ಸೊ 3.5 ಇಂಚು ಆ ಲೈನ್ ಮೇಲೆ ಮತ್ತು ಮೇಲ್ಗಡೆ 3.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲೇನು ನೆಕ್ಕನ್ನು ಕಟ್ ಮಾಡೋದಿಲ್ಲ, ನಾನು ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ನೆಕ್ ಅನ್ನೋದು ಫಿನಿಶ್ ಮಾಡ್ಕೊಳ್ಳೋದ್ರಿಂದ ಜಸ್ಟ್ ನಿಮಗೆ ಡ್ರಾ ಮಾಡಿ ತೋರಿಸ್ತಿದ್ದೀನಿ. ಈಗ ಹಾಗೆ ಬ್ಯಾಕಲ್ಲಿ ನಾವು ಡಾಟ್ಸ್ಗೋಸ್ಕರ 3/4 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅದನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಟೇಪನ್ನು ಈ ರೀತಿ ಇಟ್ಟಾಗ ನಾವು ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ನಾನು ಬ್ಯಾಕ್ ಡಾಟ್ಸ್ಗೋಸ್ಕರ 3.5 ಇಂಚ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ, ಮಿಡ್ ಪಾಯಿಂಟ್ ಹತ್ರ ಒಂದು ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಹಾರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಾದ್ರೆ ನಮಗೆ ಬ್ಯಾಕ್ ಪಾರ್ಟಲ್ಲಿ ಹಾರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನಾವೇನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀವೋ ಆ ಮಾರ್ಜಿನ್ ಲೈನ್ ಮೇಲೆ ನಾನು ಬ್ಯಾಕ್ ಪಾರ್ಟ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಂದ್ರೆ ನಾವೇನು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀರೋ ಆ ಲೈನಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನನಗೆ 7.5 ಇಂಚ್ ಅನ್ನೋದು ಬರ್ತಿದೆ. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಗೋಸ್ಕರ ಒಂದು 1/4 ಇಂಚ್ ಎಕ್ಸ್ಟ್ರಾ ಅನ್ನೋದು ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ನೀವು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಗೆ 1/4 ಇಂಚ್ ಅಥವಾ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಹಾಗೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ 1/2 ಇಂಚಿಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಹಾರ್ಮ್ ರೌಂಡ್ ಲೆಂತ್ ಎಷ್ಟಿದೆ 6.5 ಇಂಚಿದೆ. 6.5 ಇಂಚಲ್ಲಿ 1 ಇಂಚಿನ ಮೈನಸ್ ಮಾಡಿಕೊಂಡು 5.5 ಇಂಚಿಗೆ ಫ್ರಂಟಲ್ಲಿ ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಲೈನ್ ಮೇಲೆ ನಾನು ಈಗ ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ನಮ್ಮ ಫ್ರಂಟಲ್ಲಿ ಚೆಸ್ಟ್ ಮೆಥಡಲ್ಲಿ ಮಾಡ್ತಿರೋದ್ರಿಂದ ಇವರ ಅಪ್ಪರ್ ಚೆಸ್ಟು ಬಂದು 35 ಇದೆ. /4 ಮಾಡಿದ್ರೆ 9.5 ಬರುತ್ತೆ. ಅದಕ್ಕೆ 3/4 ಇಂಚಿನ ಆ್ಯಡ್ ಮಾಡ್ಕೋಬೇಕು ಲೂಸಿಂಗು. ಇವ್ರ ಫುಲ್ ಶೋಲ್ಡರ್ ಬಂದು 14 ಇದೆ. /2 ಮಾಡಬೇಕು. ಬಂದಿರುವಂಥ ಆನ್ಸರಲ್ಲಿ 1.5 ಇಂಚಸ್ ಮೈನಸ್ ಮಾಡಿದ್ರೆ 5.5 ಅನ್ನೋದು ಇವ್ರ ಶೋಲ್ಡರ್ ಅನ್ನೋದು ಸಿಗುತ್ತೆ. ನಿಮ್ಮ ಶೋಲ್ಡರ್ ಎಷ್ಟಿರುತ್ತೋ ಅದರಲ್ಲಿ 1.5ನ /2 ಮಾಡಿ 1.5ನ ಮೈನಸ್ ಮಾಡಿ ನೀವು ಬಂದಿರೋಂಥ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ. ಈಗ ಬ್ಯಾಕ್ ಪಾರ್ಟಲ್ಲಿ ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ರೆಡಿ ಶೋಲ್ಡರ್ ಬಂದು 3 ಇಂಚಸ್ ಅನ್ನೋದು ಬಂದಿದೆ. ನೋಡಿ, ಈ ರೀತಿ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಬೇಕಾದರೂ ನೀವು ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು. ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಸ್ ಅನ್ನೋದು ಶೋಲ್ಡರ್ ಇದೆ ನೋಡಿ. ಮೇಲ್ಗಡೆ ನೆಕ್ ಬಿಡ್ತು ನಮಗೆ 2.5 ಸಿಕ್ತು. ಇವ್ರಿಗೆ ನೆಕ್ ಫ್ರಂಟಲ್ಲಿ ನೆಕ್ ಡೀಪು ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದರೆ ಸೊ ನಾನು 6 ಇಂಚಸ್ ತೊಗೊತಾ ಇದ್ದೀನಿ. ಮೇಲ್ಗಡೆ ಏನು ನೆಕ್ ಡೀಪ್ ಸಿಕ್ಕಿದೆಯೋ ಅದಕ್ಕೆ ಇನ್ನೊಂದು 1/4 ಇಂಚನ್ನು ಆ್ಯಡ್ ಮಾಡಿಕೊಂಡು 2.75 ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಬಾಕ್ಸ್ ಶೇಪಲ್ಲಿ ನೀವು ಯಾವುದೇ ರೀತಿ ನೆಕ್ ಡಿಸೈನನ್ನು ಕೂಡ ಟ್ರೈ ಮಾಡ್ಬೋದು. ಇವರ ಬಸ್ಟ್ ಪಾಯಿಂಟ್ ಬಂದು 9.5 ಇದೆ. ಹಾಗೆ ಇವರು ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರು ಫುಲ್ ಬಸ್ಟ್ /12 ಮಾಡಬೇಕು. ಆ ರೀತಿ ಮಾಡಿದಾಗ ನಮಗೆ 3 ಇಂಚಸ್ ಸಿಗುತ್ತೆ. ಆ 3 ಇಂಚಸ್ಗೆ ಇನ್ನೊಂದು 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 1/2 ಇಂಚ್ ಯಾಕೆ ಆ್ಯಡ್ ಮಾಡ್ಕೋಬೇಕಂದ್ರೆ ನಾವು ಶೇಪ್ ಬೆಲ್ಸ್ನ ಜಾಯಿನ್ ಮಾಡಬೇಕಾದ್ರೆ ಮಾರ್ಜಿನ್ ಬೇಕಾಗುತ್ತಲ್ಲ ಅದಕ್ಕೆ. ಈಗ ಬಸ್ಟ್ ಲೈನಲ್ಲಿ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರು ಬಸ್ಟ್ ಬಂದು 37 /4 ಮಾಡಿದ್ರೆ 9.25 ಬರುತ್ತೆ. ಅದಕ್ಕೆ 3/4 ಇಂಚನ್ನು ಆ್ಯಡ್ ಮಾಡಿದ್ರೆ 10 ಇಂಚಸ್ಸು. 10 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ ನೋಡಿ.
ಚೆಸ್ಟ್ ಪಾಯಿಂಟು ಬಸ್ಟ್ ಪಾಯಿಂಟ್ ಎರಡನ್ನೂ ಸೇರಿಸಿ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ನಮಗೆ ಎಷ್ಟು ಕ್ರಾಸ್ ಸಿಗುತ್ತೋ ಅಷ್ಟು ಕ್ರಾಸ್ಗೆ ಈ ರೀತಿ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಹಾಗೆ ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಲೈನ್ ಅನ್ನೋದು ನೋಡಿ ಈ ರೀತಿ ಕ್ರಾಸ್ ಬಂದಿರೋದ್ರಿಂದ ಕಂಪಲ್ಸರಿ ನಾವು ಇಲ್ಲಿ ಕೂಡ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಈ ರೀತಿ ಚೆಕ್ ಮಾಡ್ಕೊಂಡು ನೋಡಿ ನಂಗೆ ಲೈನ್ ಅನ್ನೋದು ಈ ರೀತಿ ಕ್ರಾಸ್ ಅನ್ನೋದು ಸಿಕ್ಕಿದೆ. ಸೊ ಈಗ ನಾನು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆ ಲೈನ್ ನಮಗೇನು ಲೈನ್ ಕ್ರಾಸ್ ಸಿಕ್ಕಿದೆಯೋ ಆ ಲೈನ್ಗೆ ಟಚ್ ಆಗೋ ಥರ ನಾನು ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಇವರ ವೇಸ್ಟ್ ರೌಂಡ್ ಬಂದು 29 ಡಿವೈಡೆಡ್ ಬೈ 4 ಮಾಡಿದ್ರೆ 7.25. ಅಂಡರ್ ಬಸ್ಟ್ ಲೈನಲ್ಲಿ 7.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಎಷ್ಟು ಉಳಿದಿರುತ್ತೋ ಅದನ್ನು ನಾವು ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಇವರ ಅಪೆಕ್ಸ್ ಪಾಯಿಂಟ್ ಬಂದು ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಿದ್ರೆ 3 ಇಂಚಸ್ ಮೇಲೆ 7 ಪಾಯಿಂಟ್ಸ್ ಅನ್ನೋದು ಬರುತ್ತಿದೆ. ಬಸ್ಟ್ ಲೈನು ಮತ್ತು ಅಂಡರ್ ಬಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ನಮಗೇನು 3 ಇಂಚಸ್ ಎಕ್ಸ್ಟ್ರಾ ಮಿಕ್ಕಿದೆಯೋ ಅದನ್ನು ನಾನಿಲ್ಲಿ ವೇಸ್ಟ್ ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚ್ ಆ ಕಡೆ 1.5 ಇಂಚ್ ಈ ಕಡೆ ಮಾರ್ಕ್ ಮಾಡಿಕೊಂಡು ವೇಸ್ಟ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ 4 ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ 4th ಡಾಟ್ಗೆ 1.5 ಇಂಚ್ ಆ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಸ್ಟ್ ಲೈನ್ ಮೇಲೇ ಎಲ್ಲ ಪಾಯಿಂಟ್ಸನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಆರ್ಮೋಲ್ ಡಾಟ್ಗೋಸ್ಕರ 1.5 ಇಂಚ್ ಬಿಡ್ತಿರೋ ಥರ ಮಾರ್ಕ್ ಮಾಡಿಕೊಂಡೆ. ಹಾಗೆ ಉಕ್ಸ್ ಪಟ್ಟಿ ಸೈಡು ಒಂದು ಡಾಟ್ಗೆ 1.5 ಇಂಚ್ ಇರೋ ಥರ ಬಿಡ್ತು ಮಾರ್ಕ್ ಮಾಡಿಕೊಂಡು ನೋಡಿ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚ್ ಇರೋ ಥರ ನೋಡಿಕೊಂಡು ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಡಾಟನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಮಗೆ 8.25 ಅನ್ನೋದು ಆರ್ಮ್ ರೌಂಡ್ ಬಂತು. ಫ್ರಂಟ್ ಪಾರ್ಟಲ್ಲಿ ಕೂಡ ನಾವು ಚೆಕ್ ಮಾಡ್ಕೋಬೇಕು ಆರ್ಮ್ ರೌಂಡ್ ಎಷ್ಟು ಬರ್ತಿದೆ ಅಂತ. ನೋಡಿ ಫ್ರಂಟ್ ಪಾರ್ಟಲ್ಲಿ ನಾವು ಆಲ್ರೆಡಿ ಮಾರ್ಜಿನ್ ಇರೋದ್ರಿಂದ ಒಳಗಡೆ ನಾವೇನು ಸ್ಟಿಚಿಂಗ್ ಹಾಕ್ತೀವೋ ಆ ಲೈನ್ ಮೇಲೆ ನಾವು ಫ್ರಂಟ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ 8.25 ಎಲ್ಲಿಗೆ ಬರುತ್ತೆ ಅಂತ ಮಾರ್ಕ್ ಮಾಡಿಕೊಂಡು ಎಕ್ಸೆಸ್ ಏನು ಉಳಿದಿರುತ್ತೋ ಅದನ್ನು ನಾವು ಆರ್ಮೋಲ್ ಡಾಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ 8.5 ನನಗೆ ಆಲ್ಮೋಸ್ಟ್ 1.5 ಇಂಚಷ್ಟು ಎಕ್ಸ್ಟ್ರಾ ಡಾಟ್ ಅನ್ನೋದು ಉಳಿದಿದೆ. ಅದನ್ನು ನಾನು 3/4 ಇಂಚ್ ಆ ಕಡೆ 3/4 ಇಂಚ್ ಈ ಕಡೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಆರ್ಮೋಲ್ ಡಾಟು. ನಿಮ್ಗೊಂದು ವೇಳೆ 1/2 ಇಂಚು ಅಥವಾ 1 ಇಂಚ್ ಉಳಿದಿದ್ರು ನೀವು 1 ಇಂಚನ್ನು ಕೂಡ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಉಳಿದಿರುತ್ತೋ ಅದನ್ನು ನೀವು ಡಾಟಾಗಿ ತೊಗೊಳ್ಳಿ. ನೋಡಿ ಮಿಡ್ ಲೈನಲ್ಲಿ 1/2 ಇಂಚು ಮುಂದೆ ಹೋಗಿ ಒಂದು ಪಾಯಿಂಟನ್ನು ಅರೇಂಜ್ ಮಾಡ್ಕೊಂಡು ನೋಡಿ ಈ ರೀತಿ ಆರ್ಮೋಲ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಶೇಪ್ ಅನ್ನೋದು ಡಾಟನ್ನು ಸ್ಟಿಚ್ ಮಾಡಿದ ನಂತರ ನೀಟಾಗಿ ಬರುತ್ತೆ. ಈಗ ಕೆಳಗಡೆ ಶೇಪ್ ವೇಸ್ಟ್ ಲೈನ್ ಹತ್ರ ಶೇಪನ್ನು ಕೊಡೋದಕ್ಕೋಸ್ಕರ ನೋಡಿ ಅಂಡರ್ ಬಸ್ಟ್ ಲೈನಿಂದ 1.5 ಇಂಚ್ ಮೇಲ್ಗಡೆಗೆ ಬಂದು ಈ ರೀತಿ ಕ್ರಾಸಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ವೇಸ್ಟ್ ಲೈನ್ ಹತ್ರ ಸೈಡಲ್ಲಿ 1 ಇಂಚ್ ಮೇಲ್ಗಡೆಗೆ ಬಂದು ಈ ರೀತಿ ಕ್ರಾಸಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ 3 ಲೈನ್ಸು 4 ಇಂಚಸ್ ಅನ್ನೋದು ಇದೆ. ಶೇಪ್ ಏನಾದರೂ ನಿಮಗೆ ಕರೆಕ್ಟಾಗಿಲ್ಲ ಅಂದರೆ ಇನ್ನೊಂದು ಸಲ ಶೇಪ್ ಅನ್ನೋದು ನೀಟಾಗಿ ಡ್ರಾ ಮಾಡ್ಕೊಳ್ಳಿ ನೀವು. ಫ್ರಂಟ್ ನೆಕ್ಗೋಸ್ಕರ ನೋಡಿ 1.5 ಇಂಚ್ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನಾನು ಕಟ್ಟಿಂಗ್ ಮಾಡಲ್ಲ, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 1.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಹೊರಗಡೆಗೆ 1/2 ಇಂಚಿಗೆ ಹೊರಗಡೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ನಾನು ಈ ಥರ ನೆಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ನೆಕ್ ಶೇಪನ್ನು ನಾನು ಕ್ಯಾನ್ವಾಸ್ ಮೇಲೆ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಳ್ತೀನಿ. ನೋಡಿ ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟನ್ನು ತೊಗೊಂಡು ಫ್ರಂಟ್ ಪಾರ್ಟ್ ಸೈಡ್ ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಶೇಪ್ ಬೆಳೆಸೋಕ್ಕೆ ಏನಾದರೂ ಎಕ್ಸ್ಟ್ರಾ ಇದೆಯೋ ಕ್ಲಾತು ಇಲ್ವೋ ಅಂತ ಗೊತ್ತಾಗುತ್ತೆ. ನೋಡಿ ಈ ರೀತಿ ಚೆಕ್ ಮಾಡಿದಾಗ ನನಗೆ ಶೇಪ್ ಬೆಳೆಸೇ ಜಸ್ಟ್ 1/2 ಇಂಚ್ ಅನ್ನೋದು ಮಾತ್ರ ಸಿಗ್ತಾ ಇದೆ. ಅದಕ್ಕೋಸ್ಕರ ಮತ್ತೆ 1 ಇಂಚು ಮೇಲ್ಗಡೆಗೆ ನೀವು ಅಪ್ ಟು ಬಸ್ಟ್ ಲೈನ್ವರೆಗೂ ನೀವು ಇದನ್ನು ಬೇಕಾದರೆ ಕ್ರಾಸಾಗಿ ಹೋಗ್ಬೋದು. ನೋಡಿ ಈ ರೀತಿ 1 ಇಂಚು ಮೇಲ್ಗಡೆಗೆ ಬಂದಾಗ ನನಗೆ ಆಲ್ಮೋಸ್ಟು 1.5 ಇಂಚು ಅಷ್ಟು ಶೇಪ್ ಬೆಳೆಸ್ಗೆ ಸಿಗ್ತಾಯಿದೆ. ನಾವು ಅಲ್ಲಿ 4th ಡಾಟನ್ನು ಸ್ಟಿಚ್ ಮಾಡಿದ ನಂತರ ನಮಗೆ 2 ಇಂಚಸ್ ಅನ್ನೋದು ವೇಸ್ಟ್ ಲೈನ್ ಸೈಡು ಶೇಪ್ ಬೆಳೆಸ್ಗೋಸ್ಕರ ಕ್ಲಾತ್ ಅನ್ನೋದು ಸಿಗುತ್ತೆ. ನೀವು ಒಂದು ಸಲ ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟನ್ನಿಟ್ಟು ಫ್ರಂಟ್ ಪಾರ್ಟ್ ಸೈಡ್ ಸೇಮ್ ಲೈನ್ ಚೆಕ್ ಮಾಡ್ಕೊಂಡಾಗ ನಿಮಗೆ ಶೇಪ್ ಬೆಳೆಸ್ಗೆ ನಮಗೆ ಎಷ್ಟು ಕ್ಲಾತ್ ಸಿಗ್ತಿದೆ ಅಂತ ಗೊತ್ತಾಗುತ್ತೆ. ನಾವು ಅದರಲ್ಲೂ 4th ಡಾಟನ್ನು ಕೂಡ ಮಾರ್ಕ್ ಮಾಡಿರೋದ್ರಿಂದ 4th ಡಾಟನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬೇಕು. ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಡಾಟ್ಸ್ ಹತ್ರ ಎಲ್ಲ ಒಂದು ನಾಚಸ್ ಅನ್ನೋದು ಇಟ್ಕೋಬೇಕು. ನೋಡಿ ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಶೇಪ್ ಬೆಳೆಸೋನಿಗೆ ನಮಗೆ ಎಷ್ಟು ಪಟ್ಟಿ ಕಟ್ ಮಾಡ್ಕೋಬೇಕು ಅಂತ ನೋಡ್ಕೋಬೇಕು. ಸೈಡ್ ಸೀಮ್ ಲೈನ್ ಕಡೆ ನಾವು ಎಷ್ಟು ಇಂಚಸ್ಸು ಶೇಪ್ ಬೆಳೆಸ್ಗೋಸ್ಕರ ಕಟ್ ಮಾಡ್ಕೋಬೇಕು ಅನ್ನೋದು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ
ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಈಗಲೇ ನೀವು ಕಟ್ ಮಾಡ್ಕೊಳ್ಳಿ. ಈಗ ಫೋರ್ತ್ ಡಾಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕಂಪಲ್ಸರಿ ಫೋರ್ತ್ ಡಾಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೇಕು. ನೋಡಿ ಆಲ್ಮೋಸ್ಟ್ ನನಗೆ 2 ಇಂಚಸ್ ಅನ್ನೋದು ವೇಸ್ಟ್ ಲೈನ್ ಕಡೆ ಫ್ಯಾಬ್ರಿಕ್ ಅನ್ನೋದು ಬೇಕಾಗುತ್ತೆ, ಏನು ಶೇಪ್ ಬೆಲ್ಟ್ಸಲ್ಲಿ. ನಮಗೆ ಶೇಪ್ ಬೆಲ್ಟ್ಸ್ ಅನ್ನೋದು 4 ಲೇಯರ್ಸ್ ಬೇಕು. ಸೊ ಲೈನಿಂಗ್ ಅನ್ನೋದು ಕೂಡ ನಾನಿಲ್ಲಿ ಡಬಲ್ ಲೇಯರಲ್ಲಿ ಫೋಲ್ಡಿಂಗ್ ಅನ್ನೋದು ತೊಗೊಂಡಿದ್ದೀನಿ. ಅಟ್ ಎ ಟೈಮ್ ನಾನಿಲ್ಲಿ 4 ಶೇಪ್ ಬೆಲ್ಟ್ಸ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಕೆಳಗಡೆ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅದರ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಇವರ ವೇಸ್ಟ್ ಬಂದು 29 ಡಿವೈಡೆಡ್ ಬೈ 4 ಮಾಡಿದ್ರೆ 7.25 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಒಂದು 3 ಇಂಚಸ್ ಮಾರ್ಜಿನ್ ಅನ್ನೋದು ತೊಗೊಳ್ಳಿ. ನೋಡಿ ವೇಸ್ಟ್ ಲೈನ್ ಸೈಡು ನಮಗೆ 2 ಇಂಚಸ್ ಅನ್ನೋದು ಬೇಕಾಗುತ್ತೆ. ನಾನು 2.25 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ ವಿತ್ ಮಾರ್ಜಿನ್ನು. ಶೇಪ್ ಬೆಲ್ಟ್ಸ್ನ ಮೇಲ್ಗಡೆ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಬೇಕಾಗುತ್ತೆ. ಉಕ್ಸ್ಪಟ್ಟಿ ಸೈಡು 3.25 ಇಂಚ್ ತೊಗೊಂಡಿದ್ದೀನಿ. ಮಿಡ್ ಪಾಯಿಂಟಲ್ಲಿ ಬಂದು 2.5. ಈಗ ಫ್ರಂಟ್ ಪಾರ್ಟನ್ನು ತೊಗೊಂಡು ನೋಡಿ ಈಸಿಯಾಗಿ ನೀವು ಈ ರೀತಿ ಶೇಪ್ ಬೆಲ್ಟ್ಸ್ ಅನ್ನೋದು ಡ್ರಾ ಮಾಡ್ಕೋಬೋದು. ನೋಡಿ ಫಸ್ಟು ಡಾಟ್ ಹತ್ರ ಬಂದಾಗ ಆ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಡಾಟನ್ನು ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ನೀವು ಡ್ರಾ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಶೇಪ್ ಬೆಲ್ಟ್ಸ್ ಅನ್ನೋದು ಡ್ರಾ ಮಾಡ್ಕೋಬೋದು. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ ಲೈನ್ ಸೈಡು ಈ ರೀತಿ ಒಂದು ನಾಚ್ ಅನ್ನೋದು ಇಟ್ಕೋಬೇಕು. ಇಲ್ಲಾಂದರೆ ನಿಮಗೆ ಗೊತ್ತಾಗೋದಿಲ್ಲ, ಅಂದರೆ ಯಾವ ಕಡೆ ನಾವು ಸ್ಟಿಚ್ ಮಾಡಬೇಕು ಶೇಪ್ ಬೆಲ್ಟ್ಸ್ನ, ಅಂದರೆ ಉಕ್ಸ್ಪಟ್ಟಿ ಸೈಡ್ ಯಾವ್ದು ಬರುತ್ತೆ ಮತ್ತು ವೇಸ್ಟ್ ಸೈಡ್ ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಈಗ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ನೋಡಿ ಆಲ್ರೆಡಿ ಲೈನಿಂಗ್ ಡಬಲ್ ಲೇಯರಲ್ಲಿದೆ. ಈಗ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಅನ್ನೋದು ತೊಗೊತಾ ಇದ್ದೀನಿ. ಕಸ್ಟಮರು ಶಾರ್ಟ್ ಸ್ಲೀವ್ಸ್ ಅನ್ನೋದು ಬೇಕು ಅಂತೇಳಿದರೆ ಸೊ ಶಾರ್ಟ್ ಸ್ಲೀವ್ಸನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ರೆಡಿ ಲೆಂತ್ ಬಂದು 4.25 ಇಂಚು. ಅದಕ್ಕೆ ಮೇಲ್ಗಡೆ ಮತ್ತು ಕೆಳಗಡೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 4.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟ್ ಕೆಳಗಡೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಮತ್ತು 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇಲ್ಲಿಂದ ನಾವು ರೆಡಿ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 4.25 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ವಿತ್ 1/2 ಇಂಚ್ ಮೇಲ್ಗಡೆ ಮಾರ್ಜಿನ್ಗೋಸ್ಕರನೂ ತೊಗೊಂಡಿದ್ದೀನಿ. ಈಗ ಈ ರೀತಿ ಲೈನ್ ಹಾಕ್ಕೊಂಡು ಇವರು ಸ್ಲೀವ್ಸ್ ಬಂದು 12, ಅದರಲ್ಲಿ ಅರ್ಧ ಅಂದರೆ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರು ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಮಾಡಿದ್ರೆ 3.5 ಇಂಚ್ ಅನ್ನೋದು ಸಿಗುತ್ತೆ. ನಾನು ಅದರಲ್ಲಿ 3.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/4 ಇಂಚನ್ನು ಮೈನಸ್ ಮಾಡಿಕೊಂಡು ಈಗ ನೋಡಿ ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನ್ಗೆ ರೀತಿ ಕ್ರಾಸ್ ಆಗಿಟ್ಟಾಗ 7.5 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ಅಲ್ಲಿಂದ ಆ ಕಡೆಗೆ 2 ಇಂಚಸ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸ್ಕೇಲ್ ಅನ್ನೋದು ನಿಮ್ಮ ಹತ್ರ ಇದ್ದರೆ ಈಸಿಯಾಗಿ ನೀವು ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಶೇಪನ್ನು ತೊಗೊಂಡು ಈಗ ನಾವೇನು ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದು ಅದನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಮಗೆ ಇಲ್ಲಿ ಲೈನ್ ಕ್ರಾಸ್ ಆಗಿರೋದ್ರಿಂದ ನಿಮಗೆ ಎಷ್ಟು 90 ಡಿಗ್ರಿ ಇಟ್ಬಿಟ್ಟು ಎಷ್ಟು ಎಕ್ಸ್ಟ್ರಾ ಸಿಗುತ್ತೋ ಅಷ್ಟು ಡೌನ್ಗೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಮೆಥಡ್ ಇರುತ್ತೆ. ನಾವು ಎಲ್ಬೋ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ತೀವಿ ಸೇಮ್ ಅದೇ ರೀತಿಯೇ ಇರುತ್ತೆ. ನಾವು ಲೆಂತ್ ಅನ್ನೋದು ಕಡಿಮೆ ಮಾಡ್ತಾಯಿದ್ದೀವಿ ಅಷ್ಟೇ ಇಲ್ಲಿ ಸ್ಲೀವ್ಸ್ಗೆ. ನೋಡಿ ಕಟ್ ಮಾಡಿಕೊಂಡೆ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ. ನಾನಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ತೆಗಿತಾ ಇಲ್ಲ, ಯಾಕಂದರೆ ಸ್ಲೀವ್ಸ್ಗೆ ನಾವು ಸೈಡಲ್ಲಿ ಜಾಯಿಂಟನ್ನು ಸ್ಟಿಚ್ ಮಾಡಬೇಕು. ಸೊ ಜಾಯಿಂಟನ್ನು ಸ್ಟಿಚ್ ಮಾಡಿದ ನಂತರ ನಾನು ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ತೊಗೊಳ್ತೀನಿ. ನೋಡಿ ಈಗ ಲೈನಿಂಗನ್ನು ಬೇಸ್ ಮಾಡಿಕೊಂಡು ನಾನು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ.